ನಮಸ್ಕಾರ ಎಲ್ಲ ಕರ್ನಾಡಿನ ಕನ್ನಡ ಕುಟುಂಬದವರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಂಟಿವ್ರಿ ಬೆಂಗಳೂರಿನಿಂದ ಸುಮಾರು 130ರಿಂದ 135 ಮೈಲು, ಅಂದರೆ 210ರಿಂದ 220 ಕಿಲೋಮೀಟರ್. ಹುಬ್ಬಳ್ಳಿನಿಂದ ಅಪ್ರಾಕ್ಸಿಮೇಟ್ಲಿ 295ರಿಂದ 320 ಕಿಲೋಮೀಟರ್ ದೂರ ಇರುವ 16ನೇ ಶತಮಾನದಲ್ಲಿ ಕಟ್ಟಿರುವ ಹಾಸನ ಜಿಲ್ಲೆಯ ಒಂದು ಪ್ರಮುಖ ಊರು, ಅದುವೇ ಹೊಯ್ಸಳರ ಮೊದಲ ರಾಜಧಾನಿಯಾಗಿರುವ ಹಳೇಬೀಡು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದಂಗೆ ಊರು ಚಿಕ್ಕದಾದರೂ ಇದರ ಇತಿಹಾಸ ಇಡೀ ವಿಶ್ವಕ್ಕೆ ಗೊತ್ತಿದ್ದು, ಅತ್ಯಂತ ಅದ್ಭುತ ವಿನ್ಯಾಸವನ್ನು ಹೊಂದಿರುವ ಶಿಲ್ಪಿಯ ಕೆತ್ತನೆಯನ್ನು ಪ್ರತಿಬಿಂಬಿಸುವ 16ನೇ ಶತಮಾನದ ಕೊನೆಯ ಪ್ರಮುಖ ಜೈನ ತೀರ್ಥಂಕರ ದೇವಾಲಯವಾಗಿರುವ ಅದುವೇ ಹೊಯ್ಸಳೇಶ್ವರ ದೇವಾಲಯ. ತಮಗೆಲ್ಲ ಹೊಯ್ಸಳೇಶ್ವರ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಈ ದೇವಾಲಯ ನೋಡೋಕೆ ಎರಡು ಕಣ್ಣು ಸಾಲದು. ಅಂದರೆ ತಾಳ, ಭಾವ, ರಾಗ, ತಾಳ ಇಬ್ಬರು ಇದ್ರೆ ಬರ್ತಾರೆ ಆಗ್ತದೆ. ಇದಾದ್ರೆ ಒಂದು ಮಿಸ್ ಆದರೂ ಬೇತಾಳ ಮಾಡ್ತಾರೆ, ಉಪೇಂದ್ರ ಮಾಡ್ತಾರೆ. ಕಾಲು ಬಿಡು ಮಾಡಿದ್ರೆ ಕಾಲಲ್ಲಿ ಗೆರೆ ಕಾಣಿಸುತ್ತೆ, ತೋರಿಸ್ತಾರೆ. ಆ ಬೆರಳಲ್ಲಿ ಕಾಲು ಹಾಕಿದ್ರೆ ಕಾಣಿಸ್ತದೆ. ಗೆರೆಗಳು ಕಾಣಿಸ್ತದೆ. ತುಂಬ ಡಿಫಿಕಲ್ಟ್ ಅನಿಸ್ತದೆ ಭರತನಾಟ್ಯದಲ್ಲಿ. ತ್ರಿಭಂಗಿ ನೃತ್ಯ ಅಂತ ಚೆನ್ನಕೇಶವ ಬೇಲೂರು ಇದೇ ಥರ 3 ಡಿಗ್ರಿ ಇದೆ. ಚೆಲುವಾದ ಕೇಶವ, ಸುಂದರವಾದ ಎರಡು ದಿವಸ ಇಬ್ಬರು ಅಣ್ಣ ತಮ್ಮ ವಾಲಿ ಸುಟ್ಟಿಲ್ಲ. ವಾಲಿಗೆ ಒಂದು ವರ ಇರುತ್ತೆ ಸೂರ್ಯದೇವನಿಂದ, ಅದು ಎದುರುಗಡೆ ಯಾರು ಯುದ್ಧ ಮಾಡಲಿ ಅವನ ಅರ್ಧ ಶಕ್ತಿ ಗದೆ ಚಕ್ರ ಗರುಡ ಸ್ಕೆಚ್ ಹಾಕಿದರೆ ಕೆಲಸ ಮುಗಿದಿಲ್ಲ. ಹರಿಹರ ಅದರ ಮಗನೇ ಅಯ್ಯಪ್ಪ, ಹರಿಹರ ಪುತ್ರ. ಅದೀಗ ಸೈಕಲ್ ಸ್ಟೂಡಿಯೋ ಬರ್ತೀನಿ ಚೇಂಜ್ ಬೇರೆ ಅಷ್ಟೇ. ಸೈಕಲ್ ಕಂಡಿದ್ದು 17ನೇ ಶತಮಾನ, ಅದರ ಅವೀರ 12ನೇ ಶತಮಾನ. ಒಳಗಡೆ ಬಂದಿದ್ದು ಹೊರಗಡೆ ಬಂದಿದ್ದು ಅದನ್ನೇ ಕಾಲಚಕ್ರ ಅಂತ, ಕಾಲ ಭೈರವ. ಒಳ್ಳೆ ನರಸಿಂಹ ಬಂದರೆ ಮತ್ತೆ ರಿಪೀಟ್ ಆಗಿದೆ, 14 ಸಾರಿ ರಿಪೀಟ್ ಆಗಿದೆ. ಈ ದೇವಾಲಯವನ್ನು ನೋಡಲು ಮುಂಜಾನೆ 6:30ರಿಂದ 9ರವರೆಗೆ ಯಾವಾಗ ಬೇಕಾದರೂ ಬಂದು ದರ್ಶನವನ್ನು ಪಡೆಯಬಹುದು. ಖುಷಿಯ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಇಲ್ಲ, ಬಟ್ ಪಾರ್ಕಿಂಗ್ ಫೀಸ್ ಮತ್ತು ನಿಮ್ಮ ಸಾಮಗ್ರಿಗಳು ಇಟ್ಕೊಳ್ಳೋಕ್ಕೆ 40ರಿಂದ 50 ಚಾರ್ಜ್ ಮಾಡುತ್ತಾರೆ. ಈ ದೇವಾಲಯ ಮಾತ್ರ ಬೆಂಕಿ ಹೋಗಲಾಗಿದೆ. ನಾನು ಇಷ್ಟು ಆಲ್ ಇಂಡಿಯಾ ಟೂರ್ ಮಾಡಿದರೂ ಇಷ್ಟು ಶಿಲ್ಪಕಲೆ ಹೊಂದಿರುವ ದೇವಾಲಯ ನೋಡಿರಲಿಲ್ಲ. ಆದರೆ ಒಂದು ಸ್ವಲ್ಪನೂ ಇಲ್ಲಿ ಗ್ಯಾಪ್ ಇರಲಾರ್ದೆ ಅದ್ಭುತವಾಗಿ ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ. ಇಲ್ಲಿನ ಆರ್ಕಿಟೆಕ್ಚರ್ ಅಂದರೆ ಕಟ್ಟಡ ವಿನ್ಯಾಸ ಅತ್ಯಂತ ವಿಶಿಷ್ಟ ಮತ್ತು ವಿಶಾಲ ಶೈಲಿಯ ಜೈನ ತೀರ್ಥಂಕರನ್ನು ಪ್ರತಿಬಿಂಬಿಸುತ್ತದೆ. ಹಾಗೆ ಈ ದೇವಾಲಯವು ಭಗವತ್ ಶಿವನ ಸಮರ್ಪಣೆ ಮಾಡುತ್ತದೆ. ಈ ದೇವಾಲಯವನ್ನು ಹೊಯ್ಸಳ ವಂಶದ ಪ್ರಸಿದ್ಧ ರಾಜವಾಗಿರುವ ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದ ಪ್ರಸಿದ್ಧವಾದ ಶಿಲ್ಪಿ ಅವರೇ ಕೇತುಮಲ್ಲ ಎಂಬ ಪ್ರಸಿದ್ಧ ಶಿಲ್ಪಿ. ಈ ಪುಣ್ಯಾತ್ಮನೇ ಈ ಹೊಯ್ಸಳೇಶ್ವರ ಟೆಂಪಲ್ ಅನ್ನು ಇಷ್ಟು ಅದ್ಭುತವಾಗಿ ಇಡೀ ವಿಶ್ವಕ್ಕೆ ತಿಳಿಸುವ ಹಾಗೆ ಈ ಕೆತ್ತನೆಯನ್ನು ಕೆತ್ತಿದ್ದಾನೆ. ಶಿರಸ್ತ್ರಾಣ ಹೆಡ್ಗೇವ್ಸ್ ಸಿಕ್ಕರು ಬರ್ತಾರೆ, ಪೇಟ ಸುತ್ತಾರೆ, ಕರ್ಬರ್ ಉದ್ದೋದು ಗಡ್ಡೆ ಬರ್ತಾರೆ ನೋಡಿ, ಸರ್ದಾರ್ ಗಂಬೂಟ್ಸ್ ಇದೆ ನೋಡಿ, ಮಳೆಗಾಲ ಮಣ್ಣಿದ್ದ ಬೂಟ್. ಅದನ್ನೇ ಈಗ ಕ್ರಿಕೆಟ್ ಆಡೋರು ಕಾರ್ಡ್ ಅಂತ ಹಾಕ್ಬಿಟ್ಟು ಕುದುರೆಸವರು ಆಗಲೇ ಕಾಲಿಗೆ ಹಾಕೊಂಡಿದ್ದಾರೆ. ಹೊಸದಾಗಿ ನಾವೇನು ಕಂಡಿಡ್ದಿಲ್ಲ, ಅವಾಗಲೇ ಎಲ್ಲ ಹಾಕೊಂಡಿದ್ದಾರೆ ಬೆಳೆಸಿದ್ದಾರೆ. Like, share, comment.
Subscribe at I Am Dreamer Bath. Chapter Dose. ಹೀಗಾಗಿ ಇತಿಹಾಸದಲ್ಲೂ ಧರ್ಮದಲ್ಲೂ ಕಟ್ಟಡ ಶೈಲಿಯಲ್ಲೂ ಮಹತ್ವವಾದ ಹೆಸರನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಈ ಹಳೇಬೀಡು ಬೇಲೂರು ಹಲವು ಪ್ರಮುಖ ರಾಜವಂಶರು ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗೆ ಹೇಳಬೇಕಾದರೆ ಹಾಸನ ನಾಡಿನ ಮೇಲೆ ಹೊಯ್ಸಳರು ಶಕ್ತಿಶಾಲಿಯಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇವರ ಶೈಲಿಯಲ್ಲಿ ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸಿದರು. ನಂತರ ಬಂದವರೇ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರದೇ ಆದಂಥ ತಮ್ಮ ಶೈಲಿಯಲ್ಲಿ ಕೆತ್ತನೆಗಳನ್ನು ಹಲವಾರು ದೇವಾಲಯಗಳನ್ನು ಕಟ್ಟಿದರು. ಹಾಗೆ ಇನ್ನೊಂದು ಸ್ವಲ್ಪ ಖಾಸಗಿ ಹಾಗೂ ಪರಂಪರೆಯಲ್ಲೂ ಹೇಳಬೇಕಾದರೆ ವಿಜಯನಗರ ಮತ್ತು ಹೊಯ್ಸಳರ ಶಿಲ್ಪಶೈಲಿ ಬಹಳ ಪ್ರಬಲವಾಗಿ ಬೀರಿತ್ತು. ಈ ಹಳೇಬೀಡು ಬೇಲೂರು ಜೈನ ತೀರ್ಥಂಕರ ಜೊತೆಗೂಡಿ ಹಲವು ಪುರಾತನ ದೇವಾಲಯಗಳು ಹೆಸರಾಗಿವೆ. ಅದರಲ್ಲಿ ಅಷ್ಟೇ ಅಲ್ಲದೆ ಇಲ್ಲಿ ತಮಿಳುನಾಡಿನ ವೀರಶೈವ ಹಾಗೆ ಜೈನ ಪರಂಪರೆಯ ವಂಶಗಳು ಬೆಳೆದವು ಎಂದು ಹಲವು ವಿಜ್ಞಾನಿಗಳು ವಿವಿಧ ಕಾಲಘಟ್ಟಗಳಲ್ಲಿ ವ್ಯಾಪಕವಾಗಿ ವ್ಯಾಪಿಸಿದ್ದಾರೆ. ಹೀಗಾಗಿ ಹಳೇಬೀಡು ಮತ್ತು ಬೇಲೂರು ಒಂದು ಸಂಪೂರ್ಣ ಇತಿಹಾಸ, ಧರ್ಮ ಹಾಗೆ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಸೊ ಇದಾಗಿತ್ತು ಇವತ್ತಿನ ಕತೆ ನಿಮ್ಮ ಜೊತೆ. ಮತ್ತೆ ಭೇಟಿ ಆಗ್ತೀನಿ ಅಂತ ಮತ್ತೊಂದು ಅದ್ಭುತವಾಗಿರುವ ಕಥೆಯ ಜೊತೆ ನಿಮ್ಮೊಟ್ಟಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. Thank you for watching.